ವಾಸ್ತು ಪುರುಷ. ಪುರುಷ ಅಂತ ಹೇಳಿದಾಗ ಆ ಪುರುಷ ಅಂದಾಗ ಸಾಕ್ಷಾತ್ ಮಹಾವಿಷ್ಣುನೇ ಅಂತ. ಈ ಮಹಾವಿಷ್ಣುನೇ ಮೂಲ ಅವತಾರ. ಗಂಡು ಹೇಗಿರಬೇಕು, ಆ ವಿಶೇಷವಾಗಿರತಕ್ಕಂಥ ಪುರುಷಾರ್ಥ, ಏನು ಪುರುಷಾರ್ಥಪ್ಪ ಅನ್ನಲ್ವಾ, ಹಾಗೆ ಆ ಪುರುಷಾರ್ಥ ಅನ್ನೋದು ಪುರುಷ ಸೂಕ್ತದಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿರ್ತಕ್ಕಂಥದ್ದು. ಶ್ರೀ ಸೂಕ್ತ ಅಂದರೆ ಒಂದು ಹೆಣ್ಣಿನ ವರ್ಣನೆ ಮಾಡಿರ್ತಕ್ಕಂಥ ಶಕ್ತಿ ರೂಪ. ಅದೇ ರೀತಿ ಪುರುಷಾಕ್ಷ ಅಂತಕ್ಕಂಥದ್ದು ಪುರುಷಾರ್ಥವನ್ನು ನೋಡ್ತಕ್ಕಂಥ ಪುರುಷ ಸೂಕ್ತ. ಇದಕ್ಕೆ ಈ ಮಹಾಪುರುಷನಾಗಿರ್ತಕ್ಕಂಥ ವಾಸ್ತು ಪುರುಷ ಇವನ್ ನಿದ್ರಾವಸ್ಥೆಯಿಂದ ಎದ್ದಾಗ ನಾವುಗಳು ಪೂಜೆ ಪುನಸ್ಕಾರಗಳು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ತಿಳಿಸ್ಕೊಳ್ಳೋದೇ ಈ ಬ್ರಹ್ಮ ವರ್ಚಸ್ಸಿನ ಶಿವಂ ವಾಸ್ತು. ಇಂತಹ ಒಂದು ಶಿವಂ ವಾಸ್ತುವಲ್ಲಿ ನೀವುಗಳು ಏನು ಮಾತಾಡ್ತಾ ಇದ್ವಿ, ಬಾಗಿಲ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡಿದ್ವಿ. ಅದರಲ್ಲಿ ನಾನು ನಿಮಗೆ ಒಂದು ಸಂಗತಿ, ಕಂಬಗಳನ್ನು ಮಾಡಿದಾಗ ಯಾವ ರೀತಿಯಾದ ಕಂಬಗಳನ್ನು ಮಾಡಬೇಕು, ಯಾವ ರೀತಿಯಾದ ಬಾಗಿಲುಗಳನ್ನು ಮಾಡಬೇಕು, ಯಾವ ರೀತಿಯಾದ ಕಿಟಕಿಗಳನ್ನು ಮಾಡಬೇಕು ಅಂತ ಹೇಳಿದ್ದೆ. ಇವತ್ತು ತಿಳಿಸ್ಕೊಡ್ತೀನಿ ಕೇಳಿ. ಯಾವತ್ತೂ ತಿಳ್ಕೊಳ್ಳಿ, ನೀವು ಹಳೆ ಮನೆಗಳನ್ನು ಬಾಗಿಲುಗಳನ್ನ ಉಪಯೋಗಿಸಬಾರ್ದು. ಏನೋ ನಮ್ಮ ತಾತದ ಮನೆ ಇದು ಬಾಗಿಲಪ್ಪ, ಇದು ಆ ಬಾಗಿಲನ್ನ ತೊಗೊಂಬಂದು ನಾನು ಇಡಬೇಕು ಅಂದ್ಕೊಂಡಿದ್ದೀನಿ, ಭಾಳ ಚೆನ್ನಾಗಿದೆ ಡಿಸೈನು, ಆರ್ಕಿಟೆಕ್ಚರ್, ಇಡ್ತೀನಿ ಅಂತ. ಇಂಥದ್ದೆಲ್ಲ ಇಡಬೇಕಾದ್ರೆ ಏನು ಮಾಡಬೇಕು, 2 ದ್ವಾರವನ್ನು ಇಡಬೇಕು. ಅಕಸ್ಮಾತ್ ನಮ್ಮ ತಾತನ ಮನೆ ಇದೆ ಅಂತ ಆ್ಯಂಟಿಕ್ ಆಗಿದ್ರೆ ಆ ದ್ವಾರದಲ್ಲಿ ಓಡಾಡಬಾರ್ದು. ದ್ವಾರನ ಮುಚ್ಚಿಟ್ಬಿಟ್ಟು ಪರ್ಮನೆಂಟಾಗಿ ಒಂದು ದ್ವಾರನ ನೋಡ್ಕೊಳ್ಳೋ ಥರ ಮಾಡ್ಕೋಬೋದು. ಇದು ನಮ್ಮ ಮನೆ ತಾತಂದೋ ಅಂತ, ಇಲ್ಲ ನಮ್ಮ ಅಜ್ಜಿ ತಾತ ಆ ಕಾಲದಿಂದ ಯೂಸ್ ಮಾಡಿರೋದು ಅಂತ ಹೇಳ್ಬೋದೇ ಹೊರತು ಆ ದ್ವಾರದಲ್ಲಿ ಓಪನ್ ಮಾಡಬಾರ್ದು. ಯಾಕೆಂದರೆ ಆ ದ್ವಾರದಲ್ಲಿ ನೀವು ಓಡಾಡ್ತಾ ಇದ್ದಾಗ ಎಷ್ಟು ವರ್ಷ ಅಂತ ಹೇಳಿದರೆ, ಒಂದು ಮನೆಗೆ ವಾಸ್ತು ಯಾವ ಚೇಂಜ್ ಆಗುತ್ತೆ, 100 ವರ್ಷಕ್ಕೆ ಒಂದ್ಸಲಿ, 100 ಇಯರ್ಸ್ ಒಂದ್ಸಲಿ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗಲಿ ಮನೇನ ಮುರಿದು ಹಾಕಬೇಕು. 100 ಇಯರ್ಸ್ ಆದಮೇಲೆ ಯಾವುದೇ ಒಂದು ಮನೆಯಲ್ಲಿ ವಾಸವಾಗಿದ್ದರೆ 100 ಇಯರ್ಸ್ ನಾನು ಮನೆ ಇದ್ದೀನಪ್ಪ ಅಂಥೇಳಿ ಪ್ರತಿ 100 ವರ್ಷಕ್ಕೆ, ಶಾಸ್ತ್ರ ಹೇಳೋದೇ ಹೀಗೆ, ಪ್ರತಿ 100 ವರ್ಷಕ್ಕೆ ಮನೆ ಮುರಿದು ಹಾಕ್ಬಿಡಿ. ಯಾಕೆಂದರೆ ಬಾತ್ರೂಮ್ ಲೆಟ್ರಿನಿಂದ ಹಿಡಿದು ಪ್ರೇತಾತ್ಮಗಳು ವಾಸವಾಗ್ತಾ ಹೋಗುತ್ತೆ, ಗೂಡುಗಳು ಜಾಸ್ತಿ ಕಟ್ತಾ ಹೋಗುತ್ತೆ. ಆ ಮನೆಗೆ ವಯಸ್ಸಾಯಿತು, ಮುಪ್ಪಿನ ವಯಸ್ಸಾಯಿತು. ಆ ವಯಸ್ಸಾದ ಮನೆಗಳಲ್ಲಿ ಯಾವತ್ತು ಚಾವಣಿಗಳಲ್ಲಿ ನಾವೇನು ಹೇಳ್ತೀವಿ, ಸೈಂಟಿಫಿಕಲ್ ಆಗಲೂ ಆ ಮನೆ ಎಲ್ಲ ಕುಸ್ತೋಗ್ತಾ ಇರಬಹುದು, ವೀಕ್ ಆಗ್ತಾ ಇರಬಹುದು. ಆದರೆ ವೈಜ್ಞಾನಿಕವಾಗಿ ಇರತಕ್ಕಂಥ ವಿಚಾರ ಬಿಟ್ಬಿಟ್ಟು ದೈವಿಕವಾಗಿ ಬಂದರೆ, ಮರಗಳಲ್ಲಿ ಯಾವತ್ತು ಕೇತು ವಾಸ, ಅಂದರೆ ಕೇತು ರಾಹುನ ಗಾಳಿನ ಕಳಿಸ್ತಾನೆ. ಮರದ ಬೊಂಬೆಗಳಲ್ಲಿ ಈ ಬಿದಿರು ಬೊಂಬೆಗಳು, ಏನೇನು ಹಳೆಯ ಕಾಲದ ಬೀಮ್ಗಳಿರುತ್ತೆ, ಮೇಲ್ಗಡೆ ಇರತಕ್ಕಂಥದ್ದೆಲ್ಲ ಆ ಕಾಲದಿಂದ ಕಂಬದಿಂದ ಬಂದಿದ್ದು. ಕಬ್ಬಣದ ಕಂಬಗಳು ಮಾಡ್ತಾ ಇದ್ರು. ಆ ಕಬ್ಬಣದ ಕಂಬಲ್ಲಿ ಬೀಮ್ಗಳನ್ನು ಹಾಕೊಳ್ಳೋರು. ಉಯ್ಯಾಲೆ ಹಾಕಬೇಕಾದ್ರೆ ಕಬ್ಬಣದ ಹಾಕೋರು. ಕಬ್ಬಣ ಏನಂತ ಹೇಳಿದೆ, ಶನಿ. ಕಲ್ಲಂತ ಏನು ಹೇಳಿದೆ, ಶನಿ. ಪಾಯಕ್ಕೂ ಆ ಮೇಲ್ಗಡೆ ಇರತಕ್ಕಂಥ ಬೀಮ್ಗೂ ಎಷ್ಟು ಶನಿ ಆವರಿಸ್ಕೊಳ್ಳುತ್ತೆ ಅಂದರೆ ಮನೆಯಲ್ಲಿ ಘರ್ಷಣೆ ಆಗ್ತಾ ಹೋಗುತ್ತೆ, ಮನೆ ಒಬ್ಬೊಬ್ಬರಾಗಿ ಬಿಡ್ತಾ ಹೋಗ್ತಾರೆ. ಮನೆಯಲ್ಲಿ ಯಾವ ಕಾಲಕ್ಕೂ ಒಳ್ಳೇದಾಗಿದ್ದೆಲ್ಲ ಇನ್ನೆಲ್ಲ ರಿವರ್ಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾಗಿ 90 ಇಯರ್ಸ್ ಅಂದರೆ 90 ವರ್ಷಕ್ಕೆ ಬರೋಷ್ಟರಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಮನಸ್ಸಿನಲ್ಲಿ ಯಾವ ಕಾಲಕ್ಕೂ ವಯಸ್ಸಾದವನು ಬದುಕಿದ್ದಾನೆ ಅಂದರೆ, ಫಾರ್ ಎಕ್ಸಾಂಪಲ್ ತಾತನೋ ಮುತ್ತಾತನೋ ಒಂದು 80 ಇಯರ್ಸ್ ಅವನು ಇರ್ತಾನೆ. ಮನೆಗೆ ಅಕಸ್ಮಾತ್ 60 ಇಯರ್ಸ್ ಅಂದರೆ 60 ವರ್ಷದ ಶಾಂತಿ ಮಾಡಿಸೋರ್ಗೂ ಭಾಳ ಚೆನ್ನಾಗಿರುತ್ತೆ. ಆ ಮನೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಯಾಕೆಂದರೆ ಒಂದು ಶಾಂತಿಯನ್ನು ಮಾಡಿಸಿರ್ತಾರೆ. ಅಕಸ್ಮಾತ್ ಮನೆಗೆ 90 ವರ್ಷ ಆದರೆ ಆ ವಯಸ್ಸಿನಲ್ಲಿ ಈ ತಾತ ಮುತ್ತಾತಂದು ಯಾರಾದರೂ ಬದುಕಿದ್ರೆ 3ನೇ ತಲೆಮಾರು, ಅಲ್ಲಿಂದ ದೋಷಗಳು ಜಾಸ್ತಿ ಹೆಚ್ಚಾಗುತ್ತೆ. ಮನೆ ಬೇಕು ಅಂತ ಘರ್ಷಣೆಗಳು, ಒಬ್ರಿಗೊಬ್ರು ಆಸ್ತಿ ಗಲಾಟೆ ಸ್ಟಾರ್ಟ್ ಆಗ್ಬೋದು, ಇಲ್ಲ ಆ ಮನೆ ಒಳಗಿರ್ತಕ್ಕಂಥ ಯಾವುದೇ ರಿಪೇರಿಗಳು ಜಾಸ್ತಿ ಶುರು ಆಗ್ತಾ ಇರ್ಬೋದು. ಅಂದರೆ ಖರ್ಚುಗಳು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಯಾವುದಕ್ಕೆ ಅಂದರೆ ಹೊಸ ಪೀಳಿಗೆ ಬಂದಿರ್ತಾನೆ, ಬೇಕು ಅಂತ ನನ್ನ ಮೇಲಿಂದ ಫಾರಿನಿಂದ ಬಂದಿದ್ದೀನಿ, ಮೊಮ್ಮಗ ನಾನು, ಈ ತಾತನ ಮನೆ ಇದು, ಮೇಲ್ಗಡೆ ಒಂದು ರೂಮ್ ಕಟ್ಸ್ಕೊತೀನಿ, ಸಪ್ರೇಟಾಗಿ ಫ್ಯಾಷನ್ನಾಗಿ ಮಾಡಿಸ್ಕೊತೀನಿ. ಅವನೇನು ಮಾಡ್ತಾನೆ, ಈ ತಾತನ ಮನೆ ಮೇಲೆ ಬಂದು ರೂಮ್ ಕಟ್ಸ್ಕೊತಾನೆ. ಈ ಕೆಳಗಡೆ ಬೇಸ್ ಚೆನ್ನಾಗಿದ್ದಾನೆ, ಅಕಸ್ಮಾತ್ ಬೇಸ್ ಚೆನ್ನಾಗಿಲ್ವಾ, ಅವ್ನು ಕಟ್ಕೊಳ್ಳೋ ರೂಮಲ್ಲಿ ಶೋಗಿ ಮಾಡೋಷ್ಟರಲ್ಲಿ ಕೆಳಗಡೆ ಢಬಾರ್ ಅಂತ ಒಂದು ಏನೋ ಬಿದ್ದಿರುತ್ತೆ. ಸರಿ, ಇದು ಬಿದ್ದೋಯ್ತಲ್ಲ ಅಂತ ತಾತನಿಗೆ ಒಂದು ಸ್ವಲ್ಪ ಬೇಸಾರು, ನೋಡಿ ನಿನ್ನ ಮೊಮ್ಮನಿಗೆ ಆಶೆ ಕರ್ಕೊಂಡು ಹೋಗಿ ಮಾಡೋ ಕೆಲಸ ಇಲ್ಲ, ಫಾರಿನ್ ಮನೆಯೆಲ್ಲ ಎತ್ಕೊಂಡು ನನ್ನ ಮನೆ ಹಾಳು ಮಾಡ್ತಾ ಇದ್ದಾನೆ ಅಂತ. ಅಂದರೆ ಇದೆಲ್ಲ ನಿಮಗೊಂದು ಕಾರಣ ಹೇಳಿದೆ. ಸಣ್ಣ ಪುಟ್ಟದಿಂದ ಪ್ರಾರಂಭವಾಗತ್ತೆ ಈ ಘರ್ಷಣೆಗಳು ತಲೆಗೆ ಬರತಕ್ಕಂಥದ್ದು. ಮಾನಸಿಕ ತೊಂದರೆಗಳು ಯಾವತ್ತು 80 ವರ್ಷದ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. 90 ವರ್ಷದ ಕರೆಕ್ಟಾಗಿ ಆದಮೇಲೆ ಪಾಲನೆ ಪೋಷಣೆ ಜಾಸ್ತಿ ಆಗುತ್ತೆ. 100 ವರ್ಷ ಆದಮೇಲೆ ಮನೆ ಮುರಿದು ಹಾಕ್ತಿದ್ರೆ ಭಾಳ ಕಷ್ಟ. ಅದಕ್ಕೆ ಹಳೆ ಮನೆಗಳ ಬಾಗಿಲುಗಳು, ಹಳೆ ಮನೆ ಕಿಟಕಿಗಳು ಅಕಸ್ಮಾತ್ ನಿಮಗೆ ಬೇಕು ಅಂದರೆ ತುಂಬ ಚೆನ್ನಾಗಿದೆ, ಹಾಳಾಗಿಲ್ಲ, ಪೇಂಟ್ ಹೊಡೆದು ಪಾಲಿಶ್ ಹೊಡೆದು ಬೇಡಂದಿಲ್ಲ, ಆದರೆ ಓಡಾಡಬಾರ್ದು. ಅದನ್ನು ಶೋ ಆಂಟಿಕ್ ಪೀಸ್ ಥರ ಇಟ್ಕೋಬೇಕು ಹೊರತು ಎಲ್ಲ ಉಪಯೋಗಿಸ್ಕೊಳ್ಳಿ. ಶೋಗೆ ಒಂದು ಕಡೆ ಇಟ್ಕೋಬೋದು ಹೊರತು ಅದನ್ನು ಯಾವ ಕಾಲಕ್ಕೂ ಓಡಾಡಬಾರ್ದು. ಬಾಗಿಲಿತ್ತು ಅಂದರೆ ಫುಲ್ ಸೀಲ್ಡ್ ಬಾಗಿಲು ಥರ ಮಾಡಿಬಿಟ್ಟು ಅದನ್ನು ನೋಡ್ಕೊಳ್ತಾರಣ. ಈಗ ದೇವ್ರ ಮನೆ ಪಕ್ಕದಲ್ಲಿ ಒಂದು ಹಾಲ್ಗೆ ಒಂದು ಡಿಸೈನ್ ಬೇಕು ಅಂದರೆ ಈ ತಾತನ ಮನೆ ಬಾಗಿಲಿರುತ್ತೆ ಇಟ್ಕೊಳ್ಳಿ, ಯಾಕಂದರೆ ಕಾರ್ವಿಂಗ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಕಾಸ್ಟ್ಲಿ ಹಳೆ ಕಂಬಗಳನ್ನ ಎಷ್ಟು ಉಪಯೋಗಿಸ್ತೀವೋ, ನಾರಸಿಂಹ ಇರ್ತಾನೆ ಅಂದರೆ ಅದರ ಶಕ್ತಿ ಜಾಸ್ತಿ ಆಗುತ್ತೆ. ತೊಟ್ಟಿ ಮನೆಯಲ್ಲಿ ದೇವ್ರ ಮನೆ ಬಾಗಿಲಿಗೆ ಯಾವತ್ತಿದ್ರೂ ಎದುರು ಬದ್ರು ಇರಬೇಕು. ತೊಟ್ಟಿ ಮನೆ ಜಾಗ ಅಂದರೆ ನೀವು ಕೆಲವರೆಲ್ಲ ತೊಟ್ಟಿ ಮನೆಯಲ್ಲಿ ಕಟ್ಟಿರ್ತಾರೆ, ಒಂದು ಗಡೆ ಕಟ್ಬಿಡ್ತಾರೆ, ದೇವ್ರ ಮನೆಯಲ್ಲೋ ಕಟ್ಟಿರ್ತಾರೆ. ಹಂಗೆ ಕಟ್ಟಬಾರ್ದು. ಯಾವತ್ತು ಬ್ರಹ್ಮಸ್ಥಾನ ಓಪನ್ ಇರುತ್ತೋ, ತೊಟ್ಟಿ ಮನೆ ಯಾವತ್ತು ಓಪನ್ ಇಡ್ತೀವೋ, ದೇವರ ಮನೆ ದೃಷ್ಟಿ ಅದ್ರ ಮೇಲೆ ಬೀಳಬೇಕು. ದೇವ್ರ ಮನೆ ಮೇಲೆ ದೃಷ್ಟಿ ಬೀಳದೇ ಇದ್ರೆ ಮನೆ ಗಂಡು ಮಕ್ಕಳು ಮನೆ ಬಿಟ್ಟು ಹೊಟ್ಟೋಗ್ತಾರೆ. ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ತೊಟ್ಟಿ ಮನೆ ಈಶಾನ್ಯದಲ್ಲೋ ಬ್ರಹ್ಮಸ್ಥಾನದಲ್ಲೋ ಎಂಟೈರ್ ಮನೆಗೆ ಮಧ್ಯದಲ್ಲೋ ತೊಟ್ಟಿ ಮನೆ ಬಿಟ್ಟಿರ್ತಾರೆ. ಒಳಗಿಂದ ವರಂಡ,
ಮೆಟ್ಲತ್ತು ಬರೋದು, ಅಲ್ಲಿಂದ ಒಂದು ದೊಡ್ಡ ಆವರಣ, ಅದಾದ್ಮೇಲೆ ತೊಟ್ಟಿ ಮನೆ. ಒಳಗೋದ್ರೆ ಬೆಳಕು, ಫಸ್ಟ್ ಕ್ಲಾಸ್ ತೊಟ್ಟಿ ಮನೆ ಜಾಗ ಅನ್ಕೊಂತೀವಿ, ಸಂತೋಷ. ಆ ಥರ ಮನೆಗಳಿದ್ರೆ ಬಹಳ ಒಳ್ಳೇದು ವಾಸ್ತು. ಆದರೆ ದೇವರ ಮನೆ ಆ ಓಪನ್ ಸ್ಪೇಸಲ್ಲಿ ನೋಡ್ತಾ ಇರಬೇಕು. ಯಾವುದೇ ಒಂದು ಮೂಲೆಯಲ್ಲಿ ಆ ದೇವ್ರ ಮನೆ ನೋಡದೇ ಇದ್ದರೆ, ದೇವ್ರ ಮನೆ ಎಲ್ಲೋ ಬೇರೆ ಕಡೆ ಇದ್ದರೆ, ಖಂಡಿತವಾಗ್ಲೂ ಮನೆ ಗಂಡು ಮಕ್ಕಳು ದೃಷ್ಟಿಯುತವಾಗಿ ಮನೆ ಬಿಟ್ಟು ಆಚೆ ಹೋಗ್ತಾರೆ. ಅದು ಓದಕ್ಕೆ ಹೋಗ್ತಾರೋ, ಅಥವಾ ಯಾವುದೋ ಆಟ ಆಡಕ್ಕೆ ಹೋಗಿರ್ತಾರೋ, ಅಥವಾ ಮೇಲಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಮನೆ ಬಿಟ್ಟು ಹೊಟ್ಟೋಗ್ತಾರೆ ಗ್ಯಾರಂಟಿ. ಮನೆಯಲ್ಲಿ ಇರೋಕ್ಕೆ ಬಿಡೋದಿಲ್ಲ ಅದು ವಾಸ್ತು. ಹಾಗಿದ್ರೆ ಏನು ಮಾಡಬೇಕು? ದೇವರ ಮನೆ ತೊಟ್ಟಿ ಮನೆ ಮುಂದೆ ಇಡಬೇಕು. ಅಂದರೆ ಯಾವುದು ತೊಟ್ಟಿ ಮನೆ ಅಂತ ಕಟ್ತೀವೋ, ಕೈಕಾಲು ತೊಳ್ಕೊಂಡಾಗ ಇದ್ರೊಳಗೆ ದೇವ್ರ ದರ್ಶನ ಮಾಡಬೇಕು. ಬ್ರಹ್ಮಸ್ಥಾನದಿಂದ ದೇವ್ರ ದರ್ಶನ ಮಾಡೋ ಏನಾದರೂ ಬಾಗಿಲು ಇಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮ್ಮಷ್ಟು ನಿಜವಾದ ಧನವಂತರು ಯಾವ ಕಾರಣಕ್ಕೂ 7 ಹಳ್ಳಿಲಿ ಹುಡುಕಿದ್ರು ಸಿಗಲ್ಲ. ಅದೇ ಏನು ಅಂದರೆ ಒಳ್ಳೆ ವಾಸ್ತು ಅಂದರೆ ಯಾವುದು ತಿಳ್ಕೊಳ್ಳಿ, ದೇವರ ಮನೆಗೆ ಕರೆಕ್ಟಾಗಿ 1 ಮೆಟ್ಲು, ತೊಟ್ಟಿ ಮನೆ ಬಾಗಿಲಿಂದ ಹೊರಗಡೆ ದೇವ್ರ ಮನೆ ಎದುರುಗಡೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇರಬೇಕು. ದೇವ್ರ ಮನೆ ಉತ್ತರ ಅಥವಾ ಪೂರ್ವ ನೋಡಬೇಕು ತೊಟ್ಟಿ ಮನೆ ಬಾಗಿಲನ್ನ. ಆವಾಗ ಏನಾಗುತ್ತೆ, ನಿಮ್ಗೆ ಓಪನ್ ಸ್ಪೇಸ್ ಸಿಗುತ್ತೆ, ಪಾತಾಳಕ್ಕೆ ಕಾಲು ತೊಳ್ಕೊಳ್ಳೋ ಜಾಗ. ಹಳ್ಳ ಇದೆ ದೇವ್ರ ಮನೆ ಮುಂದೆ, ಬಹಳ ಒಳ್ಳೆಯದು. ಯಾಕೆ ಅಂದರೆ ಪ್ರಕೃತಿ ಮುಖಾಂತರವಾಗಿ ಮಳೆ, ಗಾಳಿ, ಬಿಸಿಲು ಎಲ್ಲವೂ ಅಲ್ಲಿ ಬೀಳ್ತಾ ಇರುತ್ತೆ. ದೇವರಿಗೆ ಒಳ್ಳೆ ಪವರ್ಫುಲ್. ಆಗ ನಿಮ್ಮ ಮನೆ ಏನಾದರೂ ದೋಷಗಳಿದ್ರೂ ಅದನ್ನು ಹಲ್ಲೆ ಭಸ್ಮ ಅಂತ ಗಂಬಿದ. ಅದಕ್ಕೆ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಉಯ್ಯಾಲೆ ಹಾಕೊಂಡು ಕೂತ್ಕೊಂಡ್ಬಿಡೋರು. ಆ ಓಪನ್ ಸ್ಪೇಸಲ್ಲಿ ಹಾಕಿ ಕೂತ್ಕೊಂಡಿದ್ರೆ ಉಯ್ಯಾಲೆ ಕೂಡ ಮರದಲ್ಲಿ. ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ, ಭಾಳ ಜನ ಅಯ್ಯೋ ಕಬ್ಬಣದಲ್ಲಿ ಇರಲಿ ಅಂತ ಹಾಕೊಂಡಿರ್ತೀರಾ. ಹಾಗೆ ಹಾಕೋಬಾರ್ದು. ಯಾವತ್ತಿದ್ರೂ ಉಯ್ಯಾಲೆಯನ್ನು ಉತ್ತರಾಭಿಮುಖದಿಂದ ದಕ್ಷಿಣಾಭಿಮುಖಕ್ಕೆ ಉಯ್ಯಾಲೆ ತೂಗಬೇಕು. ಪೂರ್ವ ಪಶ್ಚಿಮಕ್ಕೆ ತೂಗಬಾರ್ದು. ನೀವು ಯಾವತ್ತೂ ತಿಳ್ಕೊಳ್ಳಿ, ಹಾಕಬೇಕಾದ್ರೆ ಉಯ್ಯಾಲೆ ತೂಗಬೇಕಾದ್ರೆ ಉತ್ತರ ದಕ್ಷಿಣನೇ ತೂಗಬೇಕು. ತೂಗೋದೇ ಹಾಕಿ ತೂಗಬೇಕು. ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೋಬೇಕು. ಉಯ್ಯಾಲೆ ಮೇಲೆ ಅಕಸ್ಮಾತ್ ರಾತ್ರಿ ಮಲ್ಕೊಂಡ್ರೆ ಭೂಸ್ಪರ್ಶ ಇಲ್ಲದೆ ಮಲ್ಕೋಬಾರ್ದು. ಯಾವುದೇ ಆಗಲಿ ನೋಡಿ, ಮಂಚ ಇದ್ರೆ ಕಾಲುಗಳಿರುತ್ತೆ. ಉಯ್ಯಾಲೆ ಮೇಲೆ ಮಲ್ಕೊತೀನಿ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಉಯ್ಯಾಲೆ ಮೇಲೆ ಹೇಗೆ ಮಲ್ಕೋಬೇಕು? ಯಾಕೆಂದರೆ ಈ ಮರ ತೂಗಬೇಕಾದ್ರೆ ಮೇಲ್ಗಡೆ ಇರತಕ್ಕಂಥ ಬೀಮು ಎಲ್ಲಿಗೆ ಅಟ್ಯಾಚ್ ಆಗಿರಬೇಕೋ, ಭೂಸ್ಪರ್ಶ ಆಗಿರಬೇಕು. ದೇವ್ರ ಮನೆ ಎದುರುಗಡೆ ಯಾವತ್ತೂ ತೂಗಬಾರ್ದು. ಯಾಕೆಂದರೆ ದೇವರುಗಳು ಉತ್ಸವಗಳನ್ನ ನಾವು ಇಡಬೇಕಾದ್ರೆ ದೇವಸ್ಥಾನಗಳು ಏನು ಹೇಳ್ತೀವಿ ಶಾಸ್ತ್ರದಲ್ಲಿ, ದೇವರ ಎದುರುಗಡೆ ಉಯ್ಯಾಲೆ ಸೇವೆ ಅಂತ ಹೇಳ್ತೀವಿ. ಅಲ್ಲೂ ನಾವೇನು ಮಾಡ್ತೀವಿ, ಪಕ್ಕದಲ್ಲಿ ಇಡ್ತೀವಿ. ದೇವರ ಎದುರುಗಡೆ ಯಾವತ್ತು ತೂಗಬಾರ್ದು. ನೀವೇನು ದೇವರುಗಳಲ್ಲ. ಅದಕ್ಕೋಸ್ಕರ ಉಯ್ಯಾಲೆ ಸೇವೆಯನ್ನು ನೀವು ತಿರುಪತಿಲಿ ನೋಡ್ಬೋದು. ವಿಶೇಷವಾಗಿ ದೇವರ ಆ ಕಡೆ ಇದ್ರೆ ದರ್ಪಣ ಮಂದಿರದಲ್ಲಿ ಅವನು ತೂಗ್ತಾ ಇರೋದು ಎಲ್ಲಿ, ಉತ್ತರ ಮತ್ತು ದಕ್ಷಿಣ. ಉತ್ತರ ದಕ್ಷಿಣಕ್ಕೆ ತೂಗೋದು, ಹೊರಗಡೆ ಭಾಗದಲ್ಲಿ ತೂಗುವಾಗ. ಅದಕ್ಕೆ ನಿಜವಾದ ಶಾಸ್ತ್ರ ಸಂಪ್ರದಾಯವಾಗಿ ಕಟ್ಟಿರೋ ದೇವಸ್ಥಾನಗಳಲ್ಲಿ ಈ ರೀತಿ ಇರಬೇಕು. ಮನೆಯಲ್ಲಿ ಯಾವತ್ತು ತಿಳ್ಕೊಳ್ಳಿ, ಪೂರ್ವ ಪಶ್ಚಿಮಕ್ಕೆ ಏನಾದರೂ ತೂಗಿದ್ರೆ ಮನೆ ಯಜಮಾನರು ಆದಷ್ಟು ಬೇಗ ಮನೆ ಬಿಟ್ಟು ಕೈಲಾಸ ಸೇರ್ಕೊಂಡ್ಬಿಡ್ತಾರೆ. ಮನೆ ಬಿಟ್ಟು ಹೋಗಲ್ಲ, ಕೈಲಾಸ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಕೈಲಾಸಕ್ಕೆ ಕಳಿಸೋದು ಬೇಡ, ಮನೆಯಲ್ಲೇ ಯಜಮಾನರು ಇರಲಿ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ಈ ಮರದ ವಿಚಾರಗಳನ್ನು ನೀವು ತಿಳ್ಕೋಬೇಕಾದ್ರೆ, ಯಾವುದೇ ಹಳೆ ಮರಗಳನ್ನು ಮನೆ ಇಟ್ಕೋಬೇಕಾದ್ರೆ ಭಾಳಷ್ಟು ವಿಚಾರ ಯೋಚನೆ ಮಾಡಬೇಕಾದ್ರೆ, ಕಬ್ಬಿಣದ 4 ಕಂಬಗಳ ಮನೇಲಿ ಇರಬಾರ್ದು. ಯಾವತ್ತಿದ್ರೂ ವಿಶೇಷವಾಗಿರ್ತದೆ ಮರದ ಕಂಬಗಳನ್ನ ಮನೆ ಇಟ್ಕೋಬೋದು. ದೇವರ ಮನೇಲಿರ್ತಕ್ಕಂಥ ಬಾಗಿಲುಗಳು ಅಥವಾ ಮೈನ್ ಡೋರ್ ವಾಸ್ಕಲ್ಗಳು ಏನಾದರೂ ಇಟ್ಕೋಬೇಕು ಅಂದರೆ ತಾತ ಮುತ್ತಾತನ ಕಾಲದ್ದು, ಅದ್ರ ಒಳಗಡೆ ಓಡಾಡದೇ ಇದ್ದ ಹಾಗೆ ಸೀಲ್ಡ್ ಮಾಡಿ ಒಂದನ್ನು ಕಾನ್ಸ್ಟೆಂಟಾಗಿ ಇಟ್ಬಿಡ್ಬಹುದೇ ಹೊರತು ಕಿಟಕಿ ಮತ್ತು ಬಾಗಿಲುಗಳು ಯಾವ ಕಾಲಕ್ಕೂ ಉಪಯೋಗಿಸಬಾರ್ದು. ಉಯ್ಯಾಲೆಗಳು ಯಾವತ್ತಿದ್ರೂ ಉತ್ತರ ಮತ್ತು ದಕ್ಷಿಣಕ್ಕೆ ಮಾತ್ರ ತೂಗಬೇಕು. ಯಾವ ಕಾಲಕ್ಕೂ ತೊಟ್ಟಿ ಮನೆ ಮುಂದ್ಗಡೆ ಅಥವಾ ತೊಟ್ಟಿ ಮನೆ ಹಿಂದ್ಗಡೆ ದೇವರು ವಿಶೇಷವಾಗಿ ತೊಟ್ಟಿ ಮನೆ ಜಾಗವನ್ನು ನೋಡ್ತಾ ಇರಬೇಕು. ಅಂದರೆ ಬಯಲು ಓಪನ್ ಸ್ಪೇಸು ದೇವರು ನೋಡ್ತಾ ಇರಬೇಕು. ಅದು ಉತ್ತರ ಮತ್ತು ಪೂರ್ವಕ್ಕೆ ನೋಡಬೇಕು ಆ ತೊಟ್ಟಿ ಮನೆ ಜಾಗನ. ಹೀಗೆ ಇದನ್ನೆಲ್ಲ ನೀವುಗಳು ವಿಶೇಷವಾಗಿ ಒಂದೊಂದೇ ಪಾಯಿಂಟ್ ಯೋಚನೆ ಮಾಡ್ತಾ ಇದ್ದಾಗ, ಯಾಕೆ ಏನು ಎತ್ತ ಅಂತ ನಾನು ಇಷ್ಟು ಮಟ್ಟಿಗೆ ತಿಳಿಸ್ತಾ ಇದ್ದಾಗ ನೀವು ಅದನ್ನು ಸರಿಯಾಗಿ ಬರ್ಕೊತಾ ಹೋಗಬೇಕು. ಇದರಲ್ಲಿ ಒಂದು ವಿಶೇಷ, ಏನು ವಿಶೇಷ, ತೊಟ್ಟಿ ಮನೆಯಲ್ಲಿ ಕೈ ಕಾಲು ತೊಳ್ಕೊಂಡು ಬರಬೇಕಾದ್ರೆ ಮನೆ ಹೊರಗಡೆ ಯಾಕೆ ಕೈ ಕಾಲು ತೊಳ್ಕೊಂಡೆ ಮನೆ ಒಳಗೆ ಬರಬೇಕು? ಕೈ ಕಾಲು ಎಲ್ಲಿ ತೊಳ್ಕೋಬಹುದು? ನಮಗೊಂದು ಆಪ್ಷನ್ ಇದೆಯಾ? ಖಂಡಿತ ಇದೆ. ಅದನ್ನು ಹೇಗೆ ಅಂತ ತಿಳಿಸ್ಕೊಳ್ಳೋಕ್ಕೆ ನಾವು ನೀವೆಲ್ಲ ಪ್ರತಿದಿನ ಇದೇ ರೀತಿಯಾಗಿ ಶಿವಂ ಶಿವಂ ವಾಸ್ತು ವಾಸ್ತು ಅಂತ ಕಾಯಬೇಕು.